ನನ್ನ ದೇವರಿಗೆ ನನ್ನ ಜೀವಿತ ಒಪ್ಪಿಸಿಕೊಡುವುದಾದರೆ, ನನ್ನ ದೇವರಿಗೆ ನನ್ನ ಕುಟುಂಬ ಒಪ್ಪಿಸಿಕೊಡುವುದಾದರೆ, ನನ್ನ ದೇವರಿಗೆ ನನ್ನ ಸಮಸ್ಯೆ ಒಪ್ಪಿಸಿಕೊಡುವುದಾದರೆ ಆತನು ಕೈ ಮೀರಲು ಬಿಡೋದಿಲ್ಲ. ಯಾಯೀರನು ಅಲ್ಲೇ ನಿಂತ್ಕೊಳ್ತಾನೆ ಪ್ರಿಯರೇ, ಯಾಕೆಂದ್ರೆ ಅವನ ಕೈಯಲ್ಲಿ ಈಗ ಏನೂ ಇಲ್ಲ. ಅವನ ಮಗಳನ್ನು ಬದುಕಿಸಿಕೊಳ್ಳುವುದು ಅವನ ಕೈಯಲ್ಲಿಲ್ಲ. ಪರಿಸ್ಥಿತಿಗಳು ಕೈ ಮೀರಿ ಹೋಗಿವೆ. ಡಾಕ್ಟರ್ಸ್ಗಳ ಕೈಯಲ್ಲಿ ಕೂಡ ಏನೂ ಇಲ್ಲ. ಅವರು ಕೂಡ ಕೈ ಎತ್ತಿದ್ದಾರೆ. ಅವನ ಮಗಳನ್ನು ಬದುಕಿಸುವ ಆತನು ಕೇವಲ ಒಬ್ಬಾತನೇ, ಆತನೇ ಕರ್ತನಾದ ಯೇಸು. ಆತನು ಬ್ರೇಕ್ ಹಾಕಿದಾನೆ. ಏನ್ ಮಾಡಿದಾನೆ? ಬ್ರೇಕ್ ಹಾಕಿದಾನೆ. ಅಮ್ಮ, ಏನ್ ಜರುಗಿತು ಹೇಳು ಅಂದಾಗ ಆಕೆ ಹೇಳ್ತಾಳೆ, ಏನೆಂದು ಗೊತ್ತಾ ಏಸಯ್ಯ, ಯಾರಿಗೂ ಹೇಳಿಕೊಳ್ಳಲಾರ್ದ ಸಮಸ್ಯೆ ಆಗಿದೆ ನನ್ನದು. ಯಾರೊಬ್ಬರು ತೀರಿಸಲಾರ್ದ ಸಮಸ್ಯೆ ನನ್ನದು. 12 ವರ್ಷಗಳಿಂದ ಈ ಸಮಸ್ಯೆ ನನಗೆ ಬಹಳ ಕಾಡಿಸಿ ಪೀಡಿಸಿತಯ್ಯ. ಇಂತಹ ಒಬ್ಬ ಡಾಕ್ಟರ್ ಬಳಿಗೆ ನಾನು ಹೋಗಿದ್ದೆ. ಅವರಲ್ಲಿ ಯಾರೂ ವಾಸಿ ಮಾಡಲಿಲ್ಲ. ಇಂಥಿಂಥ ಔಷಧಿ ಬಳಸಿದೇನಯ್ಯ. ನಮ್ಮ ಭಾಷೆಯಲ್ಲಿ ಆ ಇಂಗ್ಲಿಷ್ ಮೆಡಿಸನ್ ಬಳಸಿದೆ, ಹೋಮಿಯೋಪತಿ ಬಳಸಿದೆ, ಆಯುರ್ವೇದ ಮೆಡಿಸನ್ ಬಳಸಿದೆ, ಎಲ್ಲ ಮೆಡಿಸನ್ ಬಳಸಿದೇನಯ್ಯ. ಆರೋಗ್ಯ ಮಾತ್ರ ಉಂಟಾಗ್ಲಿಲ್ಲ ಎಂದು ಆಕೆ ಹೇಳುತ್ತಾ ಇರುವಾಗ ಪಕ್ಕದಲ್ಲಿರುವ ಯಾಯೀರನು ಅಂದುಕೊಳ್ತಾನೆ, ಇವಳ ಸಮಸ್ಯೆ ನನ್ನ ಮಗಳ ಸಮಸ್ಯೆ ಒಂದೇ ರೀತಿಯಾಗಿದೆಯಲ್ಲವೇ? ನಾನು ಕೂಡ ನನ್ನ ಮಗಳಿಗೆ ಎಷ್ಟೋ ಜನ ಡಾಕ್ಟರ್ ಬಳಿಗೆ ಕರೆದೊಯ್ದಿದ್ದೇನೆ. ಯಾರೊಬ್ಬರು ಕೂಡ ಆರೋಗ್ಯ ತಂದು ಕೊಡ್ಲಿಕ್ಕಾಗ್ಲಿಲ್ಲ. ನಾನು ಕೂಡ ನನ್ನ ಮಗಳಿಗೆ ನಾನಾ ವಿಧವಾದಂತಹ ಔಷಧಿಗಳನ್ನು ಬಳಸಿದೆ, ಆದರೂ ಅವಳಿಗೆ ವಾಸಿಯಾಗ್ಲಿಲ್ಲ. ಇದು 12 ವರ್ಷದ ಸಮಸ್ಯೆ ಅಂತೆ. ಈಗ ನನ್ನ ಮಗಳಿಗೂ ಕೂಡ 12 ವರ್ಷದ ವಯಸ್ಸಾಗಿದೆ. ಇನ್ನು ಸಾಯೋಣ ಅಂದುಕೊಂಡೆ ಯೇಸುವೆ. ಇನ್ನು ಜೀವಿತದ ಮೇಲೆ ನನಗೆ ವಿರಕ್ತಿ ಬಂದಿತು. ಇನ್ನು ನಾನು ಬದುಕಲ್ಲ ಅಂತ ನನಗನಿಸಿತಯ್ಯ. ಅಯ್ಯೋ, ನನ್ನ ಮಗಳು ಕೂಡ ಸಾಯುವಂಥವಳಾಗಿದ್ದಾಳೆ. ಇನ್ನು ಬದುಕುವಂತಹ ಅವಕಾಶ ನನ್ನ ಮಗಳಿಗಿಲ್ಲ. ಇದೇನು ನನ್ನ ಮಗಳಿಗಿರುವ ಪರಿಸ್ಥಿತಿ ಮತ್ತು ಇವಳ ಪರಿಸ್ಥಿತಿ ಸೇಮ್ ಆಗಿವೆ ಅಲ್ಲವೇ? ಅವಳು ಹೇಳ್ತಾಳೆ, ಅಂತಹ ಸಮಯದಲ್ಲಿ ನಾನು ಬಂದು ನಿನ್ನ ವಸ್ತ್ರದ ತುದಿಯನ್ನು ಮುಟ್ಟಿದೇನಯ್ಯ. ಮುಟ್ಟಿದ ತಕ್ಷಣವೇ ನನ್ನನ್ನು ಎಷ್ಟೋ ದಿನಗಳಿಂದ ಪೀಡಿಸಿ ಕಾಡಿಸುತ್ತಾ ಇರುವಂತಹ ರೋಗ ತಕ್ಷಣವೇ ನನ್ನನ್ನು ಬಿಟ್ಟು ಹೋಯಿತು. ಆ ಮಾತು ಹೇಳ್ತಿರುವಾಗ ಯಾಯೀರನು ಅಂದುಕೊಳ್ತಾನೆ, ಯೇಸುವಿನ ವಸ್ತ್ರವನ್ನೇ ಮುಟ್ಟುವಾಗ ರೋಗ ಹೊರಟು ಹೋಗುವುದಾದರೆ, ಆ ಯೇಸುವೇ ನನ್ನ ಮನೆಗೆ ಬಂದು ನನ್ನ ಮಗಳನ್ನು ಮುಟ್ಟುವುದಾದರೆ ನನ್ನ ಮಗಳ ರೋಗವು ಪೂರ್ತಿ ಮಾಯವಾಗಿ ಹೋಗುತ್ತೆ. ಈತನು ಸಾಮಾನ್ಯನೂ ಅಲ್ಲ. ನನ್ನ ಮನೆಗೆ ಬರಲಿಕ್ಕಿರುವಂತಹ ಈ ಯೇಸು ಸಾಮಾನ್ಯನೂ ಅಲ್ಲ ಎನ್ನುವಂತಹ ನಂಬಿಕೆ ಈ ಯಾಯೀರನಲ್ಲಿ ಯಾವ ರೀತಿಯಾಗಿ ಬಂತು ಹೇಳಿ? ಹೇಳ್ತೇನೆ ಕೇಳಿ. ಯಾವ ರೀತಿ ಎನ್ನುವುದಾದರೆ, ಆ ಸ್ತ್ರೀ ಹೇಳಿರುವಂತಹ ಸಾಕ್ಷಿಯ ಮುಖಾಂತರ ಕೇಳುವುದರಿಂದ ನಂಬಿಕೆ ಉಂಟಾಗುತ್ತೆ. ಈಗ ಆ ಸ್ತ್ರೀ ಸಾಕ್ಷಿ ಹೇಳುತ್ತಿರುವಾಗ ಪಕ್ಕದಲ್ಲಿಯೇ ಇರುವಂತಹ ಯಾಯೀರನ ಹೃದಯದಲ್ಲಿನ ನಂಬಿಕೆ ಏನಾಯ್ತು ಹೇಳಿ? ಏನಾಯ್ತು ಹೇಳ್ರಿ? ಹೆಚ್ಚುತ್ತಾ 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 ಉನ್ನತ ಸ್ಥಿತಿಗೆ ಮುಟ್ಟಿತು. ವಸ್ತ್ರದ ತುದಿಯನ್ನು ಮುಟ್ಟಿದರೆ ಇವಳು ವಾಸಿಯಾಗುವುದಾದರೆ, ಈ ಯೇಸುವೇ ಸ್ವತಃ ಬಂದು ನನ್ನ ಮಗಳನ್ನು ಮುಟ್ಟುವುದಾದರೆ ಅವಳಿಗಿರುವ ರೋಗ ಓಡಿ ಹೋಗಲೇಬೇಕು. ನನ್ನ ಮಗಳು ಬದುಕುತ್ತಾಳೆ, ನನ್ನ ಮಗಳು ಬದುಕುತ್ತಾಳೆ ಎಂದು ಅಂದುಕೊಳ್ಳುತ್ತಾಲೇ ನಿಂತಿದ ಪ್ರಿಯರೇ. ಅಷ್ಟರಲ್ಲಿಯೇ ಯಾರೋ ಒಬ್ರು ಬಂದು ಹೇಳ್ತಾರೆ, ಯಾಯೀರನೇ, ಏನಯ್ಯ, ನಿನ್ನ ಮಗಳು ತೀರಿ ಹೋದಳು ಎಂದು ಅಂದುಕೊಳ್ಳುವುದರೊಳಗಾಗಿಯೇ ಯೇಸು ತಕ್ಷಣವೇ ಯಾಯೀರನನ್ನು ನೋಡಿ, ಯಾಯೀರನೇ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳುತ್ತಾರೆ. ಈಗ ಗಮನ ಕೊಟ್ಟು ಕೇಳ್ರಿ. ಯಾಯೀರನ ನಂಬಿಕೆ ಯಾವ ಸ್ಥಾನಕ್ಕೆ ಸೇರಿದೆ? ಉನ್ನತ ಸ್ಥಾನಕ್ಕೆ ಸೇರಿದೆ. ಯೇಸು ಬದುಕಿಸುತ್ತಾರೆ ನನ್ನ ಮಗಳನ್ನು ಅಂದುಕೊಳ್ಳುತ್ತಾನೋ ಇಲ್ಲವೋ? ವಾರ್ತೆ ಬರುತ್ತೆ ಏನೆಂದು? ನಿನ್ನ ಮಗಳು ಸತ್ತು ಹೋದಳೆಂದು. ಅಂದುಕೊಳ್ಳೋದ್ರೊಳಗಾಗಿ ಯೇಸು ಹೇಳ್ತಾರೆ, ನಿಲ್ಲು, ನಂಬಿಕೆ ಮಾತ್ರವೇ ಇಟ್ಟುಕೋ. ಅಂದರೆ ಅರ್ಥವೇನು? ನೀನು ಹೊಂದಿಕೊಂಡಿರುವ ನಂಬಿಕೆ ಹಾಗೆ ಇಟ್ಟುಕೋ, ಹಾಗೆ ಇಟ್ಟುಕೋ. ನಿನ್ನ ಮಗಳು ಬದುಕುತ್ತಾಳೆ ಎಂದು ಹೇಳುತ್ತಾರೆ. ಬ್ರೇಕ್ ಹಾಕುತ್ತಾರೆ ಯೇಸು ಕ್ರಿಸ್ತನು. ಅದಕ್ಕೆ ಕಾರಣ ಹೇಳಿ. ಯಾರಿಗಾದ್ರೂ ಗೊತ್ತಾ ಯಾಕೆ ಬ್ರೇಕ್ ಹಾಕಿದ್ರೆಂದು? ಯೇಸು ಕ್ರಿಸ್ತನು ಯಾಯೀರನ ಮನೆಗೆ ವೇಗವಾಗಿ ಹೋಗುತ್ತಿರುವಾಗ ಅದೇ ಸಮಯದಲ್ಲಿ ಇಲ್ಲಿ ರಕ್ತಸ್ರಾವವುಳ್ಳಂತಹ ಸ್ತ್ರೀ ಆತನ ವಸ್ತ್ರದ ತುದಿಯನ್ನು ಮುಟ್ಟುತ್ತಾಳೆ. ಅದೇ ಸಮಯದಲ್ಲಿ ಯೇಸು ಯಾಯೀರನ ಮನೆಯಲ್ಲಿರುವಂತಹ ಮಗಳು ಸತ್ತು ಹೋಗಿರುವುದನ್ನು ಯೇಸು ಗ್ರಹಿಸುತ್ತಾರೆ.
ಆ ವಿಷಯ ಯಾಯೀರನಿಗೆ ಗೊತ್ತಿರಲ್ಲ. ಆ ವಿಷಯ ಪೇತ್ರ, ಯೋಹಾನ, ಯಾಕೋಬರಿಗೂ ಗೊತ್ತಿರಲ್ಲ. ಅವಾಗಲೇ ಸತ್ತಿದಳು ಪ್ರಿಯರೇ ಆ ಹುಡುಗಿ. ಈ ಯಾಯೀರನು ವಿಶ್ವಾಸಿ ಅಲ್ಲ ಪ್ರಿಯರೇ. ಯಾರ್ಯಾರೋ ಹೇಳಿರುವ ಮಾತನ್ನು ಮಾತ್ರ ನಂಬುತ್ತಾನೆ. ಈಗ ಅವನಿಗಿರುವ ನಂಬಿಕೆ ಅಲ್ಪ ಸ್ವಲ್ಪ ನಂಬಿಕೆಯಾಗಿತ್ತು. ಆ ಸಮಯದಲ್ಲಿ ಯೇಸು ಕ್ರಿಸ್ತನು ನಿಂತು ಮನೆಯಿಂದ ವಾರ್ತೆ ತೆಗೆದುಕೊಂಡು ಬಂದವನು ಯಾಯೀರನ ಬಳಿಗೆ ತಲುಪುವವರೆಗೂ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಈ ಯಾಯೀರನ ಜೀವಿತದಲ್ಲಿ ಅದ್ಭುತ ಕಾರ್ಯ ಜರುಗಬೇಕಾದರೆ ಯಾಯೀರನ ಹೃದಯವು ನಂಬಿಕೆಯಿಂದ ತುಂಬಿಕೊಳ್ಳಬೇಕು. ಆದರೆ ಯಾಯೀರನ ಜೀವಿತದಲ್ಲಿ ಅದ್ಭುತ ಕಾರ್ಯ ನೋಡುವುದಕ್ಕಾಗಿ ತಕ್ಕ ನಂಬಿಕೆ ಯಾಯೀರನ ಜೀವಿತದಲ್ಲಿ ಇರಲಿಲ್ಲ. ಅದಕ್ಕಾಗಿಯೇ ಆ ದಿನ ಯೇಸು ಏನ್ ಮಾಡ್ತಾರೆ ಗೊತ್ತಾ? ಮುಂದೆ ಹೋಗ್ತಿರುವ ಯೇಸು ಸ್ವಲ್ಪ ನಿಲ್ಲುತ್ತಾರೆ, ಬ್ರೇಕ್ ಹಾಕುತ್ತಾರೆ. ಆ ಸ್ತ್ರೀಯ ಜೀವಿತದಲ್ಲಿ ಜರುಗಿರುವ ಸಂಘಟನೆ ಕುರಿತಾಗಿ ವಿವರವಾಗಿ ಹೇಳನ್ನುತ್ತಾರೆ. ಹಾಗೆ ವಿವರವಾಗಿ ಹೇಳುತ್ತಾಳೆ. ಒಂದೊಂದು ಮಾತು ಅವಳು ಹೇಳುತ್ತಿರುವಾಗ ಆ ಕಡೆ ಒಂದೊಂದು ಹೆಜ್ಜೆ ಹಾಕಲಾಗ್ತಾಯಿತ್ತು. ಯಾರದ್ದು? ಮರಣದ ವಾರ್ತೆ ತರುವಂಥವನ ಹೆಜ್ಜೆ ಒಂದಾದ ಮೇಲೆ ಒಂದು ಹಾಕಲಾಗುತ್ತಾಯಿತ್ತು. ಈಕೆ ಹೇಳುತ್ತಲೇ ಇದ್ದಳು ಯೇಸುವಿನ ಬಳಿಗೆ ಬಂದಂತಹ ಆ ಸ್ತ್ರೀ ತನ್ನ ಅನುಭವವನ್ನು, ಜರುಗಿರುವ ಸಂಘಟನೆಯನ್ನು ಒಂದೊಂದಾಗಿ ಆಕೆ ಹೇಳುತ್ತಾ ಇರುವಾಗ ಯಾಯೀರನ ನಂಬಿಕೆ ಹಂತ ಹಂತವಾಗಿ ಹೆಚ್ಚಾಗುತ್ತಾಯಿತು. BP ಮಷೀನ್ ನಿಮಗೆ ಗೊತ್ತಲ್ಲವೋ? ಹೀಗೆ ಕೈಗೆ ಬೆಲ್ಟ್ ಕಟ್ತಾರೆ, ಪಲ್ಸ್ ನೋಡ್ತಾರೆ, ಇನ್ನೊಂದು ಕಡೆ ಮೀಟರ್ ನೋಡ್ತಾರೆ. ಆ ಮೀಟರ್ ನೋಡ್ತಾ ಹೀಗೆ ಅದುಮುತ್ತಾ ಇರ್ತಾರೆ. ಕೊನೆಗೇನ್ ಮಾಡ್ತಾರೆ? ಅದು ತೀರಾ ನೋಡಿದ್ರೆ ಮೇಲಕ್ಕೆ 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 ಹೋಗುತ್ತಾ ಇರುತ್ತೆ. ಆ ಥರ್ಮಮೀಟರ್ ಪೂರ್ತಿ ಮೇಲೆ ಹೋದ ನಂತರ ಆಗ ಚೆಕಿಂಗ್ ಶುರು ಮಾಡ್ತಾರೆ. ಹೌದಲ್ಲವೋ? ಚೆಕ್ ಮಾಡುತ್ತಾ ಮೆಲ್ಲಗೆ ಅದನ್ನು ರಿಲೀಸ್ ಮಾಡ್ತಾ ಇರ್ತಾರೆ. ಏನಾದ್ರೂ ಮಿಸ್ ಆಯ್ತು ಅಂದ್ಕೊಳ್ಳಿ, ಮತ್ತೆ ಏನ್ ಮಾಡ್ತಾರೆ? ಮತ್ತೆ ಥರ್ಮಮೀಟರ್ ಮೇಲೆ ಹೋಯ್ತಾರೆ. ಅಂದರೆ ಈಗ BP ಕರೆಕ್ಟ್ ಆಗಿ ಚೆಕ್ ಮಾಡಬೇಕಾದ್ರೆ ಏನ್ ಮಾಡಬೇಕು ಹೇಳಿ? ಕೆಳಗಡೆ ಪಂಪ್ ಮಾಡಬೇಕು. ಎಲ್ಲಿಯವರೆಗೂ ಪಂಪ್ ಮಾಡಬೇಕು? ಉನ್ನತ ಸ್ಥಾನಕ್ಕೆ ಸೇರುವವರೆಗೂ. ಈಗ ಯೇಸು ಕ್ರಿಸ್ತನು ವಾಸ್ತವದಲ್ಲಿ ಮಾಡಿದೇನು ಗೊತ್ತಾ? ಯಾಯೀರನ ನಂಬಿಕೆಯನ್ನು ಅದ್ಭುತ ಕಾರ್ಯ ಹೊಂದಿಕೊಳ್ಳುವುದಕ್ಕಾಗಿ ಸರಿಯಾದಂತಹ ಸಾಕಾಗುವಂತಹ ನಂಬಿಕೆ ಇಲ್ಲದೇ ಇರುವುದರಿಂದ ಈ ಕಡೆ ಸ್ವಸ್ಥತೆ ಹೊಂದಿರುವ ಸ್ತ್ರೀ ಸಾಕ್ಷಿ ಹೇಳುವಾಗ ಈ ಕಡೆ ಯಾಯೀರನ ನಂಬಿಕೆ ಏನಾಗ್ತಿದೆ? ಹೆಚ್ಚುತ್ತಾ 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 ಉನ್ನತ ಸ್ಥಾನಕ್ಕೆ ಸೇರುತ್ತೆ. ಅಲ್ಲಿಯ ತನಕ ಯೇಸು ಕ್ರಿಸ್ತನು ಆಕೆಯಿಂದ ಸಾಕ್ಷಿ ಹೇಳಿಸುತ್ತಾರೆ. ನಂಬಿಕೆ ಉನ್ನತ ಸ್ಥಾನಕ್ಕೆ ಸೇರಿದಾಗ ಒಬ್ಬ ವ್ಯಕ್ತಿ ಬಂದು ಸಾವಿನ ಸುದ್ದಿ ಹೇಳ್ತಾನೆ. ಅವನ ನಂಬಿಕೆ ಏನಾದರೂ ಉನ್ನತ ಸ್ಥಾನಕ್ಕೆ ಸೇರಲಾರದೆ ಇದ್ದಿದೆಯಾದರೆ ಆ ವ್ಯಕ್ತಿ ಬಂದು ಹೇಳಿರುವ ಸಾವಿನ ಸುದ್ದಿಗೆ ಯಾಯೀರನ ಹೃದಯ ನಿಂತು ಹೋಗ್ತಾಯಿತ್ತು. ಈಗ ಹೇಳ್ರಿ, ಯೇಸು ಕ್ರಿಸ್ತನು ಆಲಸ್ಯ ಮಾಡಿರುವುದಕ್ಕೆ ಕಾರಣ ಅದ್ಭುತ ಕಾರ್ಯ ಜರುಗಿಸುವುದಕ್ಕಾಗಿಯೋ, ಇಲ್ಲವಾದರೆ ಈ ಯಾಯೀರನಿಗೆ ನಿರ್ಲಕ್ಷ್ಯ ಮಾಡುವುದಕ್ಕಾಗಿಯೋ? ನೀವೇ ಹೇಳ್ರಿ, ಏನನ್ನುತ್ತೀರಿ? ಬ್ರೇಕ್ ಹಾಕಿದ್ದು ಒಳ್ಳೇದಾಯ್ತಂತೀರಾ, ಕೆಟ್ಟದಾಯ್ತಂತೀರಾ? ಏನಂತೀರಿ ನೀವು? ನಮ್ಮ ಜೀವಿತದಲ್ಲಿಯೂ ಕೆಲವೊಂದು ವಿಷಯಗಳಲ್ಲಿ ಬ್ರೇಕ್ ಹಾಕಲಾಗಿವೆ ಎಂದು ಮುಂಚೆ ಕೈ ತೋರಿಸಿದಿರಲ್ಲವೇ? ಇನ್ನೊಂದು ಸಾರಿ ಕೈ ಎತ್ತಿ ತೋರಿಸುವಿರಾ? ನಮ್ಮ ಜೀವಿತದಲ್ಲಿಯೂ ಕೆಲವೊಂದು ಬ್ರೇಕ್ ಹಾಕಲಾಗಿವೆ ಎನ್ನುವವರು ಕೈ ತೋರಿಸುವಿರಾ? ಯಾಕೆ ಬ್ರೇಕ್ ಹಾಕಲಾಗಿದೆ ಹೇಳ್ರಿ? ಯಾಕೆ ಬ್ರೇಕ್ ಬಿದ್ದಿದೆ? ನಿಮ್ಮ ನಂಬಿಕೆಯು ಅದ್ಭುತ ಕಾರ್ಯವನ್ನು ಸಂಪೂರ್ಣವಾಗಿ ಹೊಂದಿಕೊಳ್ಳುವುದಕ್ಕೋಸ್ಕರ ಸಾಕಾಗುವಷ್ಟು ಇಲ್ಲ. ಅದಕ್ಕಾಗಿಯೇ, ಅರ್ಥವಾಯ್ತಾ? ಅದಕ್ಕಾಗಿಯೇ ದೇವರು ಸ್ವಲ್ಪ ಬ್ರೇಕ್ ಹಾಕಿದ್ದಾರೆ. ಆತನು ಬ್ರೇಕ್ ಹಾಕುವುದಾದರೆ ಬ್ರೇಕ್ ಮಾಡುವುದಕ್ಕಾಗಿಯೋ ಅಥವಾ ಬ್ರೇಕ್ ಹಾಕಿದ ನಂತರ ಮತ್ತೆ ಸ್ಟಾರ್ಟ್ ಮಾಡುವುದಕ್ಕಾಗಿಯೋ? ಈಗ ಹೇಳ್ರಿ, ದಾರಿಯಲ್ಲಿ ನೀವು ಬ್ರೇಕ್ ಹಾಕುತ್ತೀರಿ, ಬ್ರೇಕ್ ಹಾಕುವಾಗ ಪೂರ್ತಿ ಮುರಿದು ಹಾಕುವುದಕ್ಕಾಗಿಯೋ ಇಲ್ಲವೇ ಮತ್ತೆ ಗಾಡಿ ಸ್ಟಾರ್ಟ್ ಮಾಡುತ್ತೀರೋ? ಏನ್ ಮಾಡುತ್ತೀರಿ ನೀವು? ನನ್ನ ದೇವರು ಬ್ರೇಕ್ ಹಾಕುವಾತನೇ ಹೊರತು ಬ್ರೇಕ್ ಮಾಡುವಾತನು ಅಲ್ಲ. ಆತನು ಬ್ರೇಕ್ ಹಾಕುವುದಾದರೆ ಅಪಾಯದಿಂದ ನಿಮ್ಮನ್ನು ತಪ್ಪಿಸಿದ್ದಾರೆ ಎಂದರ್ಥ, ನಷ್ಟದಿಂದ ನಿಮ್ಮನ್ನು ತಪ್ಪಿಸಿದ್ದಾರೆ ಎಂದರ್ಥ. ಈ ದಿನ ಅನೇಕರು ಅಂದುಕೊಳ್ತಿದ್ದಾರೆ ನಮ್ಮ ಜೀವಿತದಲ್ಲಿ ಬ್ರೇಕ್ ಹಾಕಲಾಗಿದೆ ಎಂದು. ಉದ್ಯೋಗ ವಿಷಯದಲ್ಲಿ, ವಿವಾಹ ವಿಷಯದಲ್ಲಿ, ವ್ಯಾಪಾರ ವಿಷಯದಲ್ಲಿ ಬ್ರೇಕ್ ಹಾಕಲಾಗಿದೆ, ವ್ಯವಸಾಯ ವಿಷಯದಲ್ಲಿ ಬ್ರೇಕ್ ಹಾಕಲಾಗಿದೆ, ಬ್ರೇಕ್ ಹಾಕಲಾಗಿದೆ, ಬ್ರೇಕ್ ಹಾಕಲಾಗಿದೆ ಅಂದುಕೊಳ್ತಾ ಇದ್ದೀರಿ. ಆದ್ರೆ ಕೇಳಿ, ಆ ಬ್ರೇಕ್ ಹಾಕುವುದನ್ನು ಯಾಕೆ ದೇವರು ಪರ್ಮಿಟ್ ಮಾಡಿದ್ದಾರೆ ಗೊತ್ತಾ? ನೀವು ಅಪಾಯಕ್ಕೊಳಗಾಗಬಾರದೆಂದು, ನೀವು ಆಪತ್ತಿಗೊಳಗಾಗಬಾರದೆಂದು, ನೀವು ದೇವರು ಮಾಡುವ ಅದ್ಭುತ ಕಾರ್ಯ ಕಳೆದುಕೊಳ್ಳಬಾರದೆಂದು. ಬ್ರೇಕ್ ಹಾಕಿದಂತಹ ದೇವರು ಏನ್ ಮಾಡುತ್ತಾರೆ? ಯಾಯೀರನ ನಂಬಿಕೆಯನ್ನು ಹೆಚ್ಚಿಸುತ್ತಾರೆ. ಹೇಗೆ ಹೆಚ್ಚಿಸುತ್ತಾರೆ? ಆ ಸ್ತ್ರೀಯ ಸಾಕ್ಷಿಯ ಮುಖಾಂತರ ಹೆಚ್ಚಿಸುತ್ತಾರೆ. ಪ್ರಿಯ ಕ್ರೈಸ್ತಿಯ ಸಮಾಜವೇ, ಯಾಕೆ ನಾವು ಜಾಗ್ರತೆಯಿಂದ ವಾಕ್ಯ ಕೇಳಬೇಕು? ಯಾಕೆ ನಾವು ವಾಕ್ಯವನ್ನು ಜಾಗ್ರತೆಯಿಂದ ಓದಬೇಕು? ಯಾಕೆ ನಾವು ಅದ್ಭುತವಾದ ಸಾಕ್ಷಿಗಳನ್ನು ಕೇಳಬೇಕು?
ಈ ದಿನ ನಮ್ಮಲ್ಲಿ ಕೆಲವರು ಟೈಮ್ಗೆ ಸರಿಯಾಗಿ ಸಭೆಗೆ ಹೋಗಲ್ಲ. ಹಾಡುಗಳನ್ನು ಹಾಡುವಾಗ ಸಭೆಗೆ ಹೋಗಲ್ಲ. ಸಾಕ್ಷಿಗಳು ಹೇಳುವಾಗ, ಸಾಕ್ಷಿ ಪ್ರದರ್ಶಿಸಲ್ಪಡುತ್ತಿರುವಾಗ, ಹೇಳಿಸಲ್ಪಡುತ್ತಿರುವಾಗ ಕೆಲವರು ಬರುವುದಿಲ್ಲ. ಅರ್ಧದಲ್ಲಿ ಕೆಲವರು ಬರ್ತಾರೆ, ಇನ್ನು ಕೆಲವರು ಕೊನೆಯಲ್ಲಿ ಬರ್ತಾರೆ. ಅಂಥವರ ಬದುಕಲ್ಲಿ ನಂಬಿಕೆಯು ಅಲ್ಪ ಸ್ವಲ್ಪ ಮಾತ್ರವೇ ಇರುತ್ತೆ. ಅವರಿಗಿರುವಂತಹ ಅಲ್ಪ ಸ್ವಲ್ಪ ಆ ನಂಬಿಕೆಯು ಅದ್ಭುತ ಕಾರ್ಯ ನೋಡುವುದಕ್ಕೆ ಅನುಕೂಲ ಮಾಡೋದಿಲ್ಲ. ಕ್ರೈಸ್ತಿಯ ಸಮಾಜವೇ ಕೇಳಿರಿ, ಆ ದಿನ ಯಾಯೀರನ ಜೀವಿತದಲ್ಲಿ ಅದ್ಭುತ ಕಾರ್ಯ ಜರುಗಬೇಕಾದರೆ, ಅಂದರೆ ಯಾಯೀರನ ಮಗಳ ಜೀವಿತದಲ್ಲಿ ಅದ್ಭುತ ಕಾರ್ಯ ಜರುಗಬೇಕಾದರೆ ಯಾಯೀರನಿಗೆ ಅದ್ಭುತ ಕಾರ್ಯ ನೋಡಬೇಕಾದಂತಹ ನಂಬಿಕೆಯೂ ಬೇಕಾಗಿತ್ತು. ಮಾರ್ತಾಳೆ, ನಿನಗೆ ನಂಬಿಕೆ ಮಾತ್ರವಿರಲಿ, ಆಗ ನೀನು ದೇವರ ಮಹಿಮೆಯನ್ನು ನೋಡುತ್ತಿ ಅನ್ನುತ್ತಾರೆ. ಅಂದರೆ ದೇವರ ಮಹಿಮೆ ನೋಡಬೇಕಾದ್ರೆ ಏನ್ ಮಾಡಬೇಕು? ಹೇಳ್ತೇನೆ ಕೇಳಿ, ನಮಗೆ ನಂಬಿಕೆ ಬೇಕು. ಆ ದಿನ ಆ ನಂಬಿಕೆ ಯಾಯೀರನಲ್ಲಿ ಅಲ್ಪ ಸ್ವಲ್ಪ ಮಾತ್ರ ಇರುವುದಕ್ಕಾಗಿ ಯೇಸು ಕ್ರಿಸ್ತನು ಆ ನಂಬಿಕೆಯನ್ನು ಹೆಚ್ಚಿಸುವುದಕ್ಕಾಗಿ, ಆ ನಂಬಿಕೆಯನ್ನು ಅವನು ಕಾಪಾಡಿಕೊಳ್ಳುವುದಕ್ಕಾಗಿ, ಆ ನಂಬಿಕೆಯನ್ನು ಅವನು ಹೃದಯ ತುಂಬ ತುಂಬಿಸಿಕೊಳ್ಳುವುದಕ್ಕಾಗಿ ದೇವರು ಸಮಯವನ್ನು ಕೊಡ್ತಾರೆ, ಸದುಪಯೋಗವನ್ನು ಕೂಡ ಏರ್ಪಡಿಸಿಕೊಡ್ತಾರೆ. ಈ ದಿನ ಯಾರಾದರೂ ಇದ್ದೀರಾ, ನನ್ನ ಜೀವಿತದಲ್ಲಿ ಕೆಲಸ ಆಗುತ್ತೆ ಅಂದ್ಕೊಂಡೆ, ಆದರೆ ಬ್ರೇಕ್ ಬಿದ್ದಿತು. ಗಮ್ಯಕ್ಕೆ ಸೇರುತ್ತೇನೆ ಅಂದ್ಕೊಂಡೆ, ಆದರೆ ಬ್ರೇಕ್ ಬಿದ್ದಿತು. ಅದನ್ನು ಹೊಂದಿಕೊಳ್ತೇನೆ ಅಂದ್ಕೊಂಡೆ, ಆದರೆ ಬ್ರೇಕ್ ಬಿದ್ದಿತು ಎಂದು ಹೇಳ್ತಿರುವುದಾದ್ರೆ ಕೇಳಿ. ಯಾಕೆ ಬ್ರೇಕ್ ಬಿದ್ದಿದೆ ಅನ್ನುವುದಾದ್ರೆ ಅದನ್ನು ನಿಮ್ಮಿಂದ ದೂರ ಮಾಡುವುದಕ್ಕಾಗಿ ಅಲ್ಲ, ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ಬೇಕಾಗಿರುವ ನಂಬಿಕೆಯನ್ನು ನೀವು ಸಮಕೂಡಿಸಿಕೊಳ್ಳುವ ಹಾಗೆ ದೇವರು ಅವಕಾಶವನ್ನು ಕೊಡ್ತಿದ್ದಾರೆ. ಆ ವ್ಯಕ್ತಿ ಬಂದು ನಿನ್ನ ಮಗಳು ಸತ್ತಿದ್ದಾಳೆ, ಇನ್ನು ಗುರುವಿಗೆ ತೊಂದರೆ ಕೊಡಬೇಡ ಎಂದು ಹೇಳಿದಾಗ ಯೇಸು ಏನ್ ಮಾಡಿದರೆಂದು ನೋಡಿಕೊಳ್ಳೋಣ ಬನ್ನಿ. 35ನೇ ವಚನ. ಅವನು ಇನ್ನೂ ಮಾತಾಡುತ್ತಿರುವಾಗಲೇ ಸಭಾಮಂದಿರ ಅಧಿಕಾರಿಯ ಮನೆಯಿಂದ ಕೆಲವರು ಬಂದು, ನಿನ್ನ ಮಗಳು ಸತ್ತು ಹೋಗಿದ್ದಾಳೆ, ಗುರುವಿಗೆ ತೊಂದರೆ ಕೊಡಬೇಡ ಎಂದು ಹೇಳಿದರು. ಯೇಸು ಅವರು ಹೇಳಿರುವ ಮಾತನ್ನು ಲಕ್ಷ್ಯವಿಟ್ಟು ಕೇಳಿ, ಭಯಪಡಬೇಡ. ಯಾಯೀರನಿಗೆ ನೋಡಿ ಹೇಳ್ತಾರೆ, ಭಯಪಡಬೇಡ. ಮುಂದೆ ಯೇಸು ಏನು ಹೇಳುತ್ತಾರೆ ನೆನಪಿದೆಯಾ? ಜೋರಾಗಿ ಹೇಳಿ. ನಿನಗೆ ನಂಬಿಕೆ ಮಾತ್ರ ಇರಲಿ ಅನ್ನುತ್ತಾರೆ. ಯಾವ ನಂಬಿಕೆ ಈಗ ನಿನ್ನ ಹೃದಯದಲ್ಲಿ ಇದೆಯೋ ಆ ನಂಬಿಕೆಯನ್ನು ಹಾಗೆಯೇ ಇಟ್ಟುಕೋ. ನಂಬಿಕೆ ಮಾತ್ರ ಇಟ್ಟುಕೋ. 39ನೇ ವಚನ. ಆತನು ಒಳಕ್ಕೆ ಹೋಗಿ, ನೀವು ಗದ್ದಲು ಮಾಡುವುದು ಅಳುವುದು ಯಾಕೆ? ಈ ಚಿಕ್ಕ ಹುಡುಗಿ ನಿದ್ದೆ ಮಾಡುತ್ತಾಳೆ ಹೊರತು ಸತ್ತಿಲ್ಲ ಎಂದು ಹೇಳಲು. ಅದಕ್ಕಾಗಿ ಅವರು ಆತನನ್ನು ಹಾಸ್ಯ ಮಾಡಿದರು. ಆದರೆ ಆತನು ಎಲ್ಲರನ್ನು ಹೊರಕ್ಕೆ ಕಳುಹಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು ತನ್ನೊಂದಿಗಿದ್ದವರನ್ನು ಜೊತೆಯಾಗಿಟ್ಕೊಂಡು ಆ ಚಿಕ್ಕ ಹುಡುಗಿ ಮಲಗಿರುವ ಕೋಣೆಯೊಳಗೆ ಹೋಗಿ ಆ ಚಿಕ್ಕ ಹುಡುಗಿಯನ್ನು ಮುಟ್ಟಿ, ಏನಂತೆ, ಆ ಚಿಕ್ಕ ಹುಡುಗಿಯನ್ನು ಟಚ್ ಮಾಡುತ್ತಾನೆ. ತಲಿತಾ ಕೋಮ್ ಎಂದು ಆಕೆಗೆ ಹೇಳಿದನು. ಆ ಮಾತಿಗೆ ಅರ್ಥ, ತಮ್ಮಣಿಯೇ ಏಳು. ಮನುಷ್ಯರಿಗೆ ಜೀವಾತ್ಮವನ್ನು ಅನುಗ್ರಹಿಸಿರುವ ಜೀವಾಧಿಪತಿ ಬಂದು ಸತ್ತಂತಹ ಶವಕ್ಕೆ ಹೇಳುತ್ತಿದ್ದಾನೆ, ಎದ್ದೇಳು ಎಂದು. ಹೊರಟು ಹೋದಂತಹ ಜೀವ ಆತನ ಕರೆಗೆ ತಿರುಗಿ ಬಂದಿತು. ಪ್ರಿಯರೇ, ಆ ಚಿಕ್ಕ ಹುಡುಗಿ ಎದ್ದು ಕೂತ್ಕೊಳ್ಳುತ್ತಾಳೆ. ಕೈಮೀರಿ ಹೋಯ್ತು ಅಂದ್ಕೊಂಡ ಯಾಯೀರ, ಆದರೆ ಕೈಮೀರಿ ಹೋಗಿರುವಂಥದ್ದನ್ನು ಯೇಸುವಿನ ಕೈಗೇ ಒಪ್ಪಿಸಿದ. ಪ್ರಿಯರೇ, ನೀವು ಕೂಡ ಯಾವುದು ಕೈಮೀರಿ ಹೋಗಿದೆ ಅಂದುಕೊಳ್ತಾ ಇದ್ದೀರೋ ಅದನ್ನು ತಿರುಗಿ ತಂದು ನನ್ನ ಕರ್ತನು ನಿಮ್ಮ ಕೈಯಲ್ಲಿ ಇಡುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ನಿಮ್ಮಲ್ಲಿ ಎಷ್ಟು ಜನ ನಂಬ್ತಿದ್ದೀರಿ? ಯಾಕೆ ಆತನು ಆಲಸ್ಯ ಮಾಡಿದಾನೆ ಹೇಳಿರಿ? ಆಲಸ್ಯ ಯಾಕೆ ಮಾಡಿದನು ಪ್ರಿಯರೇ? ಅದ್ಭುತ ಕಾರ್ಯವನ್ನು ನೀವು ಕಣ್ಣಾರೇ ನೋಡುವುದಕ್ಕಾಗಿ. ಆ ಅದ್ಭುತ ಕಾರ್ಯ ನೀವು ಕಣ್ಣಾರೆ ನೋಡಬೇಕಾದರೆ ಅದ್ಭುತ ಕಾರ್ಯವನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾದಂತಹ ನಂಬಿಕೆಯನ್ನು ತುಂಬಿಸಬೇಕೆನ್ನುವುದಕ್ಕಾಗಿ. ಎದಕ್ಕಾಗಿ ತಾನೆ ಸತೀಶ್ ಕುಮಾರಾದ ನಾನು ದೇವರೊಂದಿಗೆ ರಾತ್ರಿಯಿಡೀ ಕಳೆಯೋಣ ಎಂಬ ಕರೆ ಕೊಟ್ಟು ಪ್ರತಿ ತಿಂಗಳು 3-4 ಗಂಟೆ ವಾಕ್ಯ ಸಾರ್ತೇನೆ. 100 ಕಿಲೋಮೀಟರ್ಗಳವರೆಗೂ ಹಗಲು ರಾತ್ರಿ ಪ್ರಯಾಣ ಮಾಡ್ತೇನೆ. ಮತ್ತೆ ಬಂದು ಒಂದು ರಾತ್ರಿ ದೇವರ ಸನ್ನಿಧಿಯಲ್ಲಿ ಹೀಗೆ ಕೂತ್ಕೊಂಡು ನಿಮ್ಮನ್ನು ಕೂಡ ಚೆನ್ನಾಗಿ ಕೂತ್ಕೊಳ್ಳುವಂತೆ ಮಾಡಿ ನಾನೊಬ್ಬನೇ ನಿಂತುಕೊಂಡು ಕಿರ್ಚುತ್ತಾ ಹೀಗೆ ವಾಕ್ಯ ಹೇಳುವುದರಿಂದ ಸತೀಶ್ ಕುಮಾರಾದ ನನಗೆ ಸಿಗುವಂಥದ್ದೇನಿದೆ? ಸತೀಶ್ ಕುಮಾರಾದ ನನಗೆ ಒದಗುವಂಥದ್ದೇನಾಗಿದೆ ಒಮ್ಮೆ ಹೇಳ್ರಿ?
ಎಷ್ಟು ಸಭೆಗಳಲ್ಲಿ ಈ ರೀತಿಯಾಗಿ ಆಲ್ ನೈಟ್ ಪ್ರೇಯರ್ಗಳಿವೆ? ಎಷ್ಟು ಸಭೆಗಳಲ್ಲಿ ಈ ರೀತಿಯಾಗಿ ಅವರಿಗಿರುವಂತಹ ಪ್ರತಿಯೊಂದು ಸಭೆಯಲ್ಲಿ ಆಲ್ ನೈಟ್ ಪ್ರೇಯರ್ ಅನ್ನು ಇಟ್ಟು ಪ್ರಯಾಸ ಪಡುವಂತಹ ಸೇವಕರು ಎಷ್ಟು ಜನ ಇದ್ದಾರೆ? ಯಾಕೆ? ಉಪವಾಸ ಪ್ರಾರ್ಥನೆ ಜರುಗುತ್ತಾ ಇದೆಯಲ್ಲವೋ ಚೆನ್ನಾಗಿ 6 ಗಂಟೆಯಿಂದ 8:15 ಗಂಟೆಯವರೆಗೂ. ಈಗ ನೀವೇ ಹೇಳ್ರಿ, ಉಪವಾಸ ಪ್ರಾರ್ಥನೆ 6 ಗಂಟೆಯಿಂದ 8 ಗಂಟೆಯವರೆಗೂ ಇಟ್ಟು 1 ಗಂಟೆಯಷ್ಟು ವಾಕ್ಯ ಸಾರುವುದು ಸತೀಶ್ ಕುಮಾರಾದ ನನಗೆ ಸುಖ ಅನ್ನುತ್ತೀರೋ? ಇಲ್ಲವೇ ರಾತ್ರಿ ಇಡೀ ನಿಮ್ಮೆಲ್ಲರನ್ನು ಸಮಕೂಡಿಸಿ 3-4 ಗಂಟೆಗಳವರೆಗೂ ವಾಕ್ಯ ಸಾರುವುದು ಸತೀಶ್ ಕುಮಾರಾದ ನನಗೆ ಸುಖ ಅಂತೀರಾ? ಯಾವುದು ಸತೀಶ್ ಕುಮಾರಾದ ನನಗೆ ಸುಖ ಹೇಳ್ರಿ? 1 ಗಂಟೆ ವಾಕ್ಯ ಸಾರುವುದೇ ಸುಖ. ಆದರೆ ದೀನಸೇವಕನಾದ ನಾನು ನನ್ನ ಸುಖಕ್ಕಿಂತಲೂ ನಿಮ್ಮ ಕ್ಷೇಮವನ್ನೇ ಹೆಚ್ಚು ಪ್ರೀತಿಸಿರುವುದರಿಂದಲೇ ಈ ರೀತಿ ರಾತ್ರಿ ಇಡೀ ನಾವು ಸೇರಿ ಒಟ್ಟಿಗೆ ಪ್ರಾರ್ಥಿಸೋಣ. ಒಟ್ಟಿಗೆ ಪ್ರಾರ್ಥಿಸುವುದಾದರೆ ಯಾರು ಉದ್ಧಾರವಾಗೋದು ಹೇಳಿ? ಒಟ್ಟಿಗೆ ಸೇರಿ ಪ್ರಾರ್ಥಿಸುವುದಾದರೆ ಯಾರು ಅದ್ಭುತ ಕಾರ್ಯ ಹೊಂದಿಕೊಳ್ಳೋದು ಹೇಳಿ? ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುವುದಾದರೆ ಯಾರ ಜೀವಿತದಲ್ಲಿ ದೇವರು ಮಹತ್ ಕಾರ್ಯ ಮಾಡೋದು ಹೇಳಿ? ನಿಮ್ಮ ಜೀವಿತದಲ್ಲಿ ತಾನೇ. ಸೇವಕನಾದ ನನ್ನ ಒಂದೇ ಒಂದು ಆಸೆ ಏನು ಗೊತ್ತಾ? ನೀವೆಲ್ಲರೂ ಕ್ಷೇಮವಾಗಿರಬೇಕು. ನಿಮ್ಮ ಕುಟುಂಬ ಕ್ಷೇಮಕರವಾಗಿರಬೇಕು. ನಿಮ್ಮ ಮಕ್ಕಳು ಕ್ಷೇಮವಾಗಿರಬೇಕು. ನಾವೆಲ್ಲರೂ ಒಟ್ಟಿಗೆ ಸೇರಿ ಪ್ರಾರ್ಥಿಸುವುದಾದರೆ ನಮ್ಮ ಸಭೆ ಕ್ಷೇಮಕರವಾಗಿರಬೇಕು. ಅದಕ್ಕಾಗಿಯೇ ಈ ನನ್ನ ತವಕ, ಅದಕ್ಕಾಗಿಯೇ ಇಷ್ಟು ಪ್ರಯಾಸ, ಅದಕ್ಕಾಗಿಯೇ ಈ ಪ್ರಾರ್ಥನೆ, ಈ ದಿನ ಸಾರಿರುವ ಈ ವಾಕ್ಯ. ಎದಕ್ಕಾಗಿ ಗೊತ್ತಾ? ನಿಮ್ಮ ನಂಬಿಕೆಯನ್ನು ಬಲಪಡಿಸುವುದಕ್ಕಾಗಿ. ನಂಬಿಕೆ ಸೇರಬೇಕಾದ ಉನ್ನತ ಸ್ಥಾನಕ್ಕೆ ಸೇರಿದ ಹೊರತು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಜರುಗುವುದು ಸಾಧ್ಯವಿಲ್ಲ. ಆ ನಿಮ್ಮ ನಂಬಿಕೆಯು ಉನ್ನತ ಸ್ಥಾನಕ್ಕೆ ಸೇರಬೇಕಾದರೆ ದೀನಸೇವಕನಾದ ನಾನೇನ್ ಮಾಡಬೇಕು? ನಿಮ್ಮ ನಂಬಿಕೆಯನ್ನು ಉನ್ನತ ಸ್ಥಾನಕ್ಕೆ ಸೇರಿಸುವಂತಹ ವಾಕ್ಯವನ್ನು ಸಾರಬೇಕು. ಆ ವಾಕ್ಯವನ್ನು ಸ್ಪಷ್ಟವಾಗಿಯೂ ಸಮೃದ್ಧಿಯಾಗಿಯೂ ನಿಮಗೆ ಸಾರುವಾಗಲೇ, ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಡಾಕ್ಟರ್ BP ಚೆಕ್ ಮಾಡುವಾಗ ಮೊದಲ ಸಾರಿ ಚೆಕ್ ಮಾಡ್ತಾನೆ. ಒಂದು ವೇಳೆ ಆ ಪ್ರಯತ್ನದಲ್ಲಿ BP ಸರಿಯಾಗಿ ಚೆಕ್ ಮಾಡದೇ ಇರುವಾಗ ಮತ್ತೆ ಏನ್ ಮಾಡ್ತಾನೆ? ಮತ್ತೊಮ್ಮೆ ಪ್ರಯತ್ನ ಮಾಡ್ತಾನೆ, ಮತ್ತೊಮ್ಮೆ ಪ್ರಯತ್ನ ಮಾಡುತ್ತಾನೆ. ಯಾಕೆಂದರೆ ಅವನ ಪ್ರಯತ್ನದ ಪ್ರತಿಫಲವಾಗಿ BP ಎಷ್ಟಿದೆ ಎಂದು ಗೊತ್ತಾದ್ರೆ ಆ ಶರೀರದಲ್ಲಿರುವಂತಹ ರೋಗ ಏನೆಂದು ಕಂಡುಕೊಳ್ಳಬಹುದು, ಚಿಕಿತ್ಸೆ ಕೊಡಬಹುದು. ಎದಕ್ಕಾಗಿ ಸತೀಶ್ ಕುಮಾರಾದ ನಾನು ಒಂದು 40-45 ನಿಮಿಷ ಅಷ್ಟು ವಾಕ್ಯ ಸಾರಿ ಮುಗಿಸಬಹುದಲ್ಲವೇ? ಯಾಕೆ ಗಂಟೆಗಳವರೆಗೂ ವಾಕ್ಯ ಸಾರ್ತೇನೆ ಗೊತ್ತಾ? ಯಾಕೆ ನಾನು ಇಷ್ಟೊಂದು ಪ್ರಯಾಸ ಪಡುತ್ತೇನೆ ಗೊತ್ತಾ? ಕಾರಣ ಒಂದೇ, ಕೇಳುವುದರಿಂದ ನಂಬಿಕೆ ಉಂಟಾಗುತ್ತೆ. ಆ ನಂಬಿಕೆ ದೇವರ ವಾಕ್ಯ ಕೇಳುವುದರಿಂದಲೇ ಉಂಟಾಗುತ್ತೆ. ಅದಕ್ಕಾಗಿಯೇ ಸಹೋದರರೇ, ಸಹೋದರಿಯರೇ, ದೇವರ ವಾಕ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ವಾಕ್ಯ ಎಷ್ಟರ ಮಟ್ಟಿಗೆ ಕೇಳಲು ಸಾಧ್ಯವೋ ಅಷ್ಟರ ಮಟ್ಟಿಗೆ ಕೇಳಲು ಪ್ರಯತ್ನ ಮಾಡಿ. ವಾಕ್ಯ ಎಷ್ಟರ ಮಟ್ಟಿಗೆ ಓದಲು ಸಾಧ್ಯವೋ ಅಷ್ಟರ ಮಟ್ಟಿಗೆ ಓದುವ ಪ್ರಯತ್ನ ಮಾಡಿ. ಯಾಕೆಂದರೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ನಿಮ್ಮಲ್ಲಿ ನಂಬಿಕೆ ಇರುವಾಗ ಮಾತ್ರವೇ ದೇವರು ನಿಮ್ಮಲ್ಲಿ ಅದ್ಭುತ ಕಾರ್ಯವನ್ನು ಮಾಡಲು ಸಾಧ್ಯವಾಗುತ್ತೆ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 19ನೇ ವಚನ ಓದುತ್ತಿದ್ದೇನೆ. ಅದಕ್ಕಾತನು, ಎಲ್ಲಾ ನಂಬಿಕೆಯಿಲ್ಲದಂಥ ಸಂತಾನವೇ, ನಾನು ಇನ್ನೆಷ್ಟು ದಿವಸ ನಿಮ್ಮ ಸಂಗಡ ಇರಲಿ? ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಅಂದಾಗ ತಂದ್ರು. 20ನೇ ವಚನ, ಅವರು ಆತನ ಬಳಿಗೆ ಆ ದೆವ್ವ ಹಿಡಿದವನನ್ನು ಕರತಂದರು. ಆ ದೆವ್ವವು ಆತನನ್ನು ನೋಡಿದ ಕೂಡಲೇ ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಹೊರಳಾಡುತ್ತಾ ಇದ್ದನು. ಯೇಸು ಅವನ ತಂದೆಗೆ, ಇದು ಇವನಿಗೆ ಸಂಭವಿಸಿ ಎಷ್ಟು ಕಾಲ ಆಯಿತು ಎಂದು ಕೇಳಿದಾಗ ಆ ತಂದೆ ಹೇಳುತ್ತಾನೆ, ಚಿಕ್ಕಂದಿನಲ್ಲಿಯೇ ಈ ಮೂಕ ದೆವ್ವವು ನನ್ನ ಮಗನನ್ನು ಹಿಂಸೆ ಪಡಿಸುತ್ತಾ ಇದೆಯಾ? ಅವನನ್ನು ನಾಶಪಡಿಸಬೇಕೆನ್ನುವುದಕ್ಕಾಗಿ ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿ ಹಾಕುತ್ತೆ. ಏನಾದರೂ ನೋಡಿ ಹೇಗೆ ಬೇಡಿಕೊಳ್ತಿದ್ದಾನೆ, ಅಯ್ಯ ಏಸಯ್ಯ, ಏನಾದರೂ ನಿನ್ನಿಂದ ಆಗುವ ಹಾಗಿದ್ದರೆ ನನ್ನ ಮಗನಿಗೆ ವಾಸಿ ಮಾಡು. ಆಗ ಯೇಸು ಹೇಳಿರುವ ಮಾತೇನು ಗೊತ್ತಾ? ಅಯ್ಯೋ ಇಷ್ಟೇನಾ? ಇದರ ತಾತಂದರನ್ನೇ ಹೊರದೋಡಿಸಿದ್ದೇನೆ ಎಂದು ಹೇಳಿದರೋ? ದೆವ್ವಗಳೆಲ್ಲ ನನ್ನ ನಾಮದಲ್ಲಿ ನಡುಗುತ್ತವೆ ಎಂದು ಹೇಳಿದಾನೆ ಅಂತೀರಾ? ಯೇಸಯ್ಯ, ನಿನ್ನಿಂದ ಸಾಧ್ಯವಾಗುವುದಾದರೆ ನನ್ನ ಮಗನಿಗೆ ವಾಸಿ ಮಾಡು ಎಂದು ಹೇಳಿದಾಗ ಯೇಸು ಹೇಳುತ್ತಾರೆ, ನಂಬುವುದು ನಿನ್ನಿಂದ ಆಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯವೇ. ಅಂದರೆ ಯೇಸು ಹೇಳ್ತಿರೋದೇನೆಂದರೆ, ನನ್ನಿಂದ ಏನಾದರೂ ಆಗುವ ಹಾಗಿದ್ದರೆ ಎಂದು ನನಗೆ ಕೇಳ್ತಾ ಇದ್ದೀಯ. ಆದರೆ ಅಷ್ಟಕ್ಕೂ ನಿನಗೆ ನಂಬಿಕೆ ಎನ್ನುವಂಥದ್ದು ಇದೆಯಾ? ನಿನಗೆ ನಂಬಿಕೆ ಇರುವುದಾದರೆ ನಿನಗೆ ಸಮಸ್ತವೂ ಸಾಧ್ಯ. ಈ ದಿನ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಆಲಸ್ಯವಾಗುವುದಕ್ಕೆ ಕಾರಣ ಗೊತ್ತಾ? ನಿಮಗೆ ದೇವರ ಮೇಲೆ ಇರಬೇಕಾದಷ್ಟು ನಂಬಿಕೆಯೂ
ಮುಂದೆ ಹೇಳಿ. ಇಲ್ಲದಕ್ಕಾಗಿಯೇ. ದೇವರಲ್ಲಿ ನೀವು ಇಡಬೇಕಾದಷ್ಟು ನಂಬಿಕೆ ನಿಮಗೆ ಇಲ್ಲದೇ ಇರುವುದಕ್ಕಾಗಿಯೇ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ನೀವು ನೋಡ್ಲಿಕ್ಕಾಗ್ತಾ ಇಲ್ಲ. ನೀವು ನಂಬುವುದಾದರೆ ದೇವರ ಮಹಿಮೆಯನ್ನು ನೋಡುತ್ತೀರಿ. ಇದನ್ನು ನಂಬುತ್ತೀಯಾ ಅಂದಾಗ ಆ ತಂದೆ ಏನು ಹೇಳ್ತಾನೆ ಗೊತ್ತಾ? ಓದುತ್ತೇನೆ ನೋಡಿ, ಅದೇ ಅಧ್ಯಾಯದ 24ನೇ ವಚನ. ಕೂಡಲೇ ಆ ಹುಡುಗನ ತಂದೆ, ನಂಬುತ್ತಿದ್ದೇನೆ, ನನಗೆ ನಂಬಿಕೆ ಕಡಿಮೆಯಾಗದ ಹಾಗೆ ಸಹಾಯ ಮಾಡು ಎಂದು ಗಟ್ಟಿಯಾಗಿ ಕೂಗಿ ಹೇಳಿದನು. ಅಲ್ಲಿ ಒಂದು ಅಂಕೆ ಕೊಡಲಾಗಿದೆಯಲ್ಲವೇ? ಸಹಾಯ ಮಾಡು ಅನ್ನುವುದರಲ್ಲಿ ಒಂದು ಅಂಕೆ ಇದೆಯಲ್ಲವೇ? ಕೆಳಗಡೆ ಫುಟ್ನೋಟಲ್ಲಿ ನೋಡಿ, ಅಲ್ಲೇನಿದೆ? ಕಣ್ಣೀರನ್ನು ಸುರಿಸುತ್ತಾ, ಅಯ್ಯಾ, ಅಪನಂಬಿಕೆ ನನಗಿಲ್ಲದಂತೆ ಬರಲಾರದಂತೆ ನನಗೆ ಸಹಾಯ ಮಾಡು ದೇವರೇ ಎಂದು ಬೇಡಿಕೊಳ್ಳುತ್ತಾನೆ. ಅಂದರೆ ಅರ್ಥವೇನು? ನಾನು ನಂಬುತ್ತೇನೆ ದೇವರೇ, ಅಪನಂಬಿಕೆ ಉಂಟಾಗದಂತೆ ಸಹಾಯ ಮಾಡು ಎಂದು ಕಣ್ಣೀರು ಸುರಿಸುತ್ತಾನೆ. ಈ ದಿನ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಆಲಸ್ಯವಾಗಲು ಕಾರಣ ಗೊತ್ತಾ? ನೀವು ದೇವರಲ್ಲಿ ತೋರಿಸಬೇಕಾದಷ್ಟು ನಂಬಿಕೆಯನ್ನು ತೋರಿಸಲಿಕ್ಕಾಗಲಿಲ್ಲ. ಆತನ ಮೇಲೆ ನೀವಿಡಬೇಕಾದಂತಹ ನಂಬಿಕೆಯು ಸಂಪೂರ್ಣವಾಗಿಲ್ಲ. ಅದಕ್ಕಾಗಿಯೇ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಆಲಸ್ಯವಾಗುತ್ತಾ ಇವೆ. ಆಲಸ್ಯ ಮಾತ್ರ ಆಗುತ್ತಾ ಇವೆ. ಆದರೆ ನೀವು ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಂಡವರಾಗಿ ಆ ನಂಬಿಕೆಯಿಂದ ನೀವು ದೇವರಿಗೆ ಬೇಡಿಕೊಳ್ಳುವುದಾದರೆ ಬ್ರೇಕ್ ಹಾಕಿದಂತಹ ಅದೇ ಯೇಸು ಮನೆಗೆ ಬಂದು ಸತ್ತಿರುವ ಮಗಳನ್ನು ಎಬ್ಬಿಸುತ್ತಾರೆ. ಹಾಗೆಯೇ ನಿಮ್ಮ ಜೀವಿತದಲ್ಲಿಯೂ ಕೂಡ ಆಸೆಗಳೆಲ್ಲ ನಿರಾಶವಾದರೂ, ಪರಿಸ್ಥಿತಿಗಳು ಕೈಮೀರಿ ಹೋದರೂ, ನಿಮ್ಮ ನಂಬಿಕೆ ದೇವರನ್ನು ಮಹಿಮೆಪಡಿಸುವುದಾದರೆ, ಆತನ ದೃಷ್ಟಿಯಲ್ಲಿ ಆ ನಂಬಿಕೆ ಪರಿಪೂರ್ಣವಾಗಿ ಕಾಣಿಸುವುದಾದರೆ, ನಿಮ್ಮ ಜೀವಿತದಲ್ಲಿ ನೀವು ಊಹಿಸಲಾರದಂತಹ ಅದ್ಭುತ ಕಾರ್ಯವನ್ನು ಆತನು ಜರುಗಿಸುವುದಕ್ಕೋಸ್ಕರ ಶೀಘ್ರವೇ ನಿಮ್ಮ ಬಳಿಗೇ ಬರುವಾತನಾಗಿದ್ದಾನೆ. ಈ ದಿನ ಪ್ರಾರ್ಥನೆ ಮಾಡೋಣವೇ? ಪ್ರಭುವೇ, ಅಪನಂಬಿಕೆಯು ನನ್ನೊಳಗೆ ಇರಲಾರದ ಹಾಗೆ ಸಹಾಯ ಮಾಡು ದೇವರೇ. ಅವಿಶ್ವಾಸವು ನನ್ನೊಳಗಡೆ ಬರಲಾರದ ಹಾಗೆ ಸಹಾಯ ಮಾಡು ದೇವರೇ. ಆ ದಿನ ಯಾಯೀರನು ಯೇಸುವಿಗೆ ಬೇಡಿಕೊಳ್ಳುತ್ತಾನೆ. ಈ ದಿನ ನಮ್ಮ ಮಧ್ಯ ಬೇಡಿಕೊಳ್ಳುವಂಥವ್ರು ಯಾರಾದರೂ ಇದ್ದೀರಾ? ದೆವ್ವ ಹಿಡಿದ ಹುಡುಗನ ತಂದೆ ಯೇಸುವಿಗೆ ಬೇಡಿಕೊಳ್ತಾನೆ, ಏಸಯ್ಯ, ನಿನ್ನಿಂದ ಏನಾದರೂ ಆಗುವ ಹಾಗಿದ್ದರೆ ನನ್ನ ಮಗನಿಗೆ ವಾಸಿ ಮಾಡು ದೇವರೇ ಎಂದು ಬೇಡಿಕೊಳ್ಳುತ್ತಾನೆ. ಇದ್ದೀರಾ? ಈ ದಿನ ನನ್ನ ಮಗನು ಮಗಳು ಕೂಡ ದಾರಿ ತಪ್ಪಿದ್ದಾರೆ. ಗಂಡ ಇಷ್ಟಾನುಸಾರವಾಗಿ ಜೀವಿಸ್ತಿದ್ದಾನೆ, ಹೆಂಡತಿಯೇನೋ ಅಕ್ರಮ ಸಂಬಂಧದಲ್ಲಿ ಜೀವಿಸ್ತಿದ್ದಾಳೆ ಎನ್ನುವಂಥವ್ರಿದ್ದೀರಾ? ಹಾಗಾದ್ರೆ ಪ್ರಾರ್ಥಿಸುವಂಥವ್ರು ಯಾರಾದರೂ ಇದ್ದೀರಾ? ಬೇಡಿಕೊಳ್ಳುವಂಥವ್ರು ಯಾರಾದರೂ ಇದ್ದೀರಾ? ಕರ್ತನ ಪಾದ ಹಿಡಿದುಕೊಂಡು ಬೇಡಿಕೊಳ್ಳುವಂಥವ್ರು ಯಾರಾದರೂ ಇದ್ದೀರಾ? ಹಾಗಾದ್ರೆ ಕೇಳಿ, ಈ ದಿನ ನೀವು ನನ್ನ ಕರ್ತನಿಗೆ ಬೇಡಿಕೊಳ್ಳುವುದಾದರೆ ಇದೇ ದಿನ ನಿಮ್ಮ ಮನೆಗೆ ಆತನು ಬರಲಿಕ್ಕಿದ್ದಾನೆ. ನಿಮ್ಮ ಮನೆಯೊಳಗಿರುವಂತಹ ಸಮಸ್ಯೆಯನ್ನು ಆತನು ನಿಮ್ಮ ಮನೆಯೊಳಗಿಂದ ಹೊರಗೆ ತಳ್ಳಿ ಹಾಕುವಂಥವನಾಗಿದ್ದಾನೆ. ನೀವು ಮಾಡಬೇಕಾದದೆಲ್ಲ ಒಂದೇ, ಬೇಡಿಕೊಳ್ಳಿರಿ. ಸಹೋದರರೇ, ಬೇಡಿಕೊಳ್ಳಿರಿ. ಸಹೋದರಿಯರೇ, ಬೇಡಿಕೊಳ್ಳಿರಿ. ಪ್ರಾರ್ಥನೆ ಮಾಡಿರಿ. ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿರಿ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ನಮ್ಮ ಪ್ರಿಯ ಪರಲೋಕದ ತಂದೆಯೇ, ನೀವು ನಮ್ಮ ಜೀವಿತದಲ್ಲಿ ಎಷ್ಟೇ ಅದ್ಭುತ ಕಾರ್ಯ ಮಾಡಬೇಕೆಂದು ಆಶಿಸಿದರೂ ಕೂಡ ನಮ್ಮ ಅಪನಂಬಿಕೆಯ ನಿಮಿತ್ತ, ನಮ್ಮ ಅವಿಧೇಯತೆಯ ನಿಮಿತ್ತ, ನಮ್ಮ ಅಪವಿತ್ರತೆಯ ನಿಮಿತ್ತ ದೇವರೇ, ನಮ್ಮ ಜೀವಿತದಲ್ಲಿ ಜರುಗಬೇಕಾದಂತಹ ಆಶ್ಚರ್ಯ ಕಾರ್ಯಗಳು ಆಲಸ್ಯವಾಗುತ್ತಿವೆ ಎನ್ನುವಂಥದ್ದು ವಾಸ್ತವವಾಗಿದೆ. ಆ ದಿನ ಯಾಯೀರನ ಜೀವಿತದಲ್ಲಿ, ಪ್ರಾಮುಖ್ಯವಾಗಿ ಅವನ ಮಗಳ ಜೀವಿತದಲ್ಲಿ ಜರುಗಬೇಕಾದಂತಹ ಅದ್ಭುತ ಕಾರ್ಯ ದೇವರೇ ತಡವಾಯಿತು. ಹಾಗೆ ತಡವಾಗುವುದಕ್ಕೆ ಕಾರಣ ಯಾಯೀರನಿಗೆ ಬೇಕಾದಂತಹ ನಂಬಿಕೆ ಪರಿಪೂರ್ಣವಾಗಿಲ್ಲದೇ ಕಾರಣವಾಗಿದೆ. ಅವನ ನಂಬಿಕೆಯನ್ನು ಹೆಚ್ಚಿಸುವಂತಹ ಪ್ರಕ್ರಿಯೆಯಲ್ಲಿ ನೀವೆಷ್ಟೋ ಒಳ್ಳೆ ದೇವರಾಗಿ ನಡೆದುಕೊಂಡ್ರಿ. ಅವನ ಎದುರುಗಡೆ 12 ವರ್ಷ ರಕ್ತಕುಸುಮ ರೋಗವುಳ್ಳ ಸ್ತ್ರೀಗೆ ವಾಸಿ ಮಾಡುವುದು ಮಾತ್ರವಲ್ಲದೆ, ಅವಳು ಕೊಟ್ಟ ಸಾಕ್ಷಿಯ ನಿಮಿತ್ತ ಯಾಯೀರನ ನಂಬಿಕೆಯನ್ನು ನೀವು ಬಲಪಡಿಸಿದ್ದೀರಿ, ಹುರಿದುಂಬಿಸಿದ್ದೀರಿ, ಅವನ ನಂಬಿಕೆ ಸಂಪೂರ್ಣಗೊಳಿಸಿದ್ದೀರಿ. ಹಾಗೆಯೇ ಈ ದಿನ ನಮ್ಮ ನಂಬಿಕೆಯು ಬಲಹೀನವಾಗಿದೆ ಎಂದು, ಅದು ನಮ್ಮ ಜೀವಿತದಲ್ಲಿ ಅದ್ಭುತ ಕಾಣುವುದಕ್ಕೆ ಸಾಲುತ್ತಾ ಇಲ್ಲವೆಂದು ಗುರ್ತಿಸಿದಂತಹ ನೀವು ಈ ದಿನ ನಮ್ಮೊಂದಿಗೆ ನೇರವಾಗಿ ಮಾತನಾಡಿದ್ದೀರಿ. ನಂಬುವುದು ನಿನ್ನಿಂದಾಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯವೇ
ಎಂದು ಹೇಳಿದ್ದೀರಿ. ಅಂದರೆ ದೇವರೇ, ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಜರುಗಬೇಕಾದರೆ ನಾವು ನಂಬಿಕೆಯುಳ್ಳವರಾಗಿ ಜೀವಿಸಬೇಕು. ನಂಬಿಕೆ ಇಲ್ಲದಿದ್ದರೆ ದೇವರೇ, ನೀವು ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡೋದಿಲ್ಲ. ನಿಮ್ಮನ್ನು ನಂಬದೇ ಇರುವವರಿಗೆ, ನಿಮ್ಮಲ್ಲಿ ವಿಶ್ವಾಸ ಇಡದೇ ಇರುವವರಿಗೆ ದೇವರೇ, ನೀವು ಅದ್ಭುತ ಕಾರ್ಯ ಮಾಡಲು ಸಾಧ್ಯವಿಲ್ಲ. ದೇವರೇ, ಎಲ್ಲೆಲ್ಲಿ ನಮ್ಮ ಜೀವಿತಗಳಲ್ಲಿ ಆಶೀರ್ವಾದಕ್ಕೆ ಬ್ರೇಕ್ ಉಂಟಾಗಿದೆಯೋ ಆ ಎಲ್ಲಾ ಬ್ರೇಕ್ ಅನ್ನು ದೇವರೇ, ಈ ದಿನ ನಾವು ಮಾಡುತ್ತಿರುವ ಪ್ರಾರ್ಥನೆಯ ಮೂಲಕ, ನಂಬಿಕೆಯಿಂದ ಮಾಡುತ್ತಿರುವ ಪ್ರಾರ್ಥನೆಯ ನಿಮಿತ್ತ ಆ ಬ್ರೇಕ್ ಎಲ್ಲ ರಿಲೀಸ್ ಮಾಡಿರಿ ದೇವರೇ. ನಿಂತು ಹೋಗಿರುವ ಆಶೀರ್ವಾದಗಳೆಲ್ಲ ಮತ್ತೊಮ್ಮೆ ನಮ್ಮ ಬಳಿಗೆ ಬಂದು ಸೇರಬೇಕು ದೇವರೇ. ನೀವು ನಮ್ಮ ಮನೆಯೊಳಗೆ ಹೆಜ್ಜೆ ಇಡಬೇಕು ದೇವರೇ. ಬಾ ದೇವರೇ, ಬಾ, ನಮ್ಮ ಮನೆಯೊಳಗಡೆ ಬನ್ನಿರಿ ದೇವರೇ. ನಮ್ಮ ಮನೆಯೊಳಗಡೆ ಹೆಜ್ಜೆ ಇಡಿರಿ, ನಮ್ಮನ್ನು ಮುಟ್ಟಿರಿ ದೇವರೇ, ನಮ್ಮನ್ನು ವಾಸಿ ಮಾಡಿರಿ, ನಮ್ಮನ್ನು ಮೇಲೆ ಕೆತ್ತಿರಿ ದೇವರೇ ಎಂದು ಈ ದಿನ ದೇವರೇ, ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಂತಹ ಪ್ರತಿಯೊಬ್ಬರ ಪ್ರಾಣ, ಆತ್ಮ, ಶರೀರದಲ್ಲಿಯೂ ಇರುವಂತಹ ಪ್ರತಿ ಅವಶ್ಯಕತೆಯನ್ನು ತೀರಿಸಿ ನಿಮ್ಮ ನಾಮ ಮಹಿಮೆಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.